ನಮಸ್ಕಾರ ವೀಕ್ಷಕರೇ, ನಾನು ಸುಜಯ ರಘುನಾಥ್. ಐ ಆಮ್ ಅನ್ ಆಕ್ಯುಪ್ರೆಷರ್ ಅಂಡ್ ಆರಿಕ್ಯುಲರ್ ಥೆರಪಿಸ್ಟ್. ಇವತ್ತು ಆಕ್ಯುಪ್ರೆಷರ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೇನೆ. ಆಕ್ಯುಪ್ರೆಷರ್ ಅಂದ್ರೆ ಎಲ್ಲರಿಗೂ ಗೊತ್ತಿರ್ಬೇಕಲ್ವಾ, ಏನದು ಬಾಡಿಲಿ ಪಾಯಿಂಟ್ಸ್ ಇರುತ್ತೆ ಅದನ್ನ ಒತ್ತಬೇಕು ಅಂತ. ಹೌದು ವೀಕ್ಷಕರೇ, ಅದೇನೋ ಕರೆಕ್ಟ್. ಆದ್ರೆ ಇವತ್ತು ನಾನು ಇನ್ನೊಂಚೂರು ಅಡ್ವಾನ್ಸ್ ಲೆವೆಲ್ ಈ ಆಕ್ಯುಪ್ರೆಷರ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಆಕ್ಯುಪ್ರೆಷರು ಇದು ಈಗಿಂದಲ್ಲ, ತುಂಬಾ ಪುರಾತನದ್ದು. ನಮ್ಮ ಋಷಿ ಮುನಿಗಳು ಆಗಿನ ಕಾಲದಲ್ಲೇ ಇದನ್ನ ಯೂಸ್ ಮಾಡ್ತಾ ಇದ್ರು. ಅವ್ರಿಗೆಲ್ಲ ನೋವು ಬಂದಾಗ ಏನ್ ಮಾಡ್ತಾ ಇದ್ರು, ಅವ್ರಿಗೆ ಪ್ರೆಷರ್ ಪಾಯಿಂಟ್ಸ್ ಅನ್ನೋದು ಗೊತ್ತಿತ್ತು ಬಾಡಿಲಿ, ಅದನ್ನ ಪ್ರೆಸ್ ಮಾಡ್ಕೊಂಡು ರಿಲೀಸ್ ಮಾಡ್ಕೊಳ್ತಾ ಇದ್ರು. ಇದು ತುಂಬಾ ಗುಪ್ತವಾಗಿ ಇಟ್ಟಿದ್ರು. ಅವ್ರ ಶಿಷ್ಯಂದ್ರಿಗೆ ಮಾತ್ರ ಹೇಳ್ಕೊಡ್ತಾ ಇದ್ರು. ಯಾರಿಗೂ ಇದು ಕಾಮನ್ ಪರ್ಸನ್ಗೆ ತಿಳಿಸ್ತಾ ಇರ್ಲಿಲ್ಲ, ಹೇಳ್ಕೊಡ್ತಾ ಇರ್ಲಿಲ್ಲ. ಸೊ ಒಬ್ರು ಹೊರದೇಶದವರು ಅಂದ್ರೆ ನಮ್ಮ ದೇಶಕ್ಕೆ ಬಂದು ಇಲ್ಲಿ ಯಾವುದೋ ಒಂದು ಋಷಿಗಳಿಂದ ಇದನ್ನ ಕಲ್ತ್ಕೊಂಡು ಅವ್ರ ದೇಶಕ್ಕೆ ಹೋಗಿ ಅಲ್ಲಿ ಅವರು ಎಲ್ಲಾರ್ಗೂ ಸ್ಪ್ರೆಡ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅದಕ್ಕೊಂದು ಹೆಸರು ತಂದ್ಬಿಟ್ರು. ಟ್ರೆಡಿಷನಲ್ ಚೈನೀಸ್ ಮೆಥಡ್ ಅಂತ ಅವರೊಂದು ಹೆಸರು ಕೊಟ್ರು. ಈಗ ಮತ್ತೆ ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ವಿ. ಸ್ವಲ್ಪ ದಿನ ಆಯ್ತು, ಬಟ್ ಇದು ಯಾಕೆ ಅಷ್ಟು ಫೇಮಸ್ ಆಗಿಲ್ಲ ಅಂದ್ರೆ, ಈಗ ನೋಡಿ, ಇದಕ್ಕೆ ಯಾರೋ ಒಬ್ಬರು ಬೇಕಿತ್ತು ಆ ಪ್ರೆಷರ್ ಪಾಯಿಂಟ್ಸ್ ನ ಒತ್ತೋದಕ್ಕೆ. ಎಕ್ಸಾಂಪಲ್, ಈಗ ಬ್ಯಾಕ್ ಪೈನ್ ಬಂತು, ಇಲ್ಲ ಬ್ಯಾಕ್ ಅಲ್ಲಿ ಎಲ್ಲೋ ಒಂದ್ ಕಡೆ ಹಿಡ್ಕೊಳ್ತು ಅಂತ ಇಟ್ಕೊಳ್ಳಿ. ಯಾರು ಬೇಕಾ ಅದನ್ನ ಪ್ರೆಸ್ ಮಾಡಿ ರಿಲೀಸ್ ಮಾಡೋದಕ್ಕೆ? ನಾವು ಮಾಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ಇದು ತುಂಬಾ ಡಿಪೆಂಡೆಂಟ್ ಆಗೋಯ್ತು. ಅದಕ್ಕೆ ಇದು ತುಂಬಾ ಉಪಯೋಗಕ್ಕೆ ಬರ್ಲಿಲ್ಲ. ಈಗ ಕೊರಿಯಾರೊಬ್ರು ಪಾರ್ಕ್ ಜೆ.ಉ ಅಂತ ಅವ್ರು ಏನ್ ಮಾಡಿದ್ರು, ಇದರ ಬಗ್ಗೆ ಇನ್ನೊಂಚೂರು ರಿಸರ್ಚ್ ಮಾಡಿದ್ರು. ಸೊ ಅವ್ರಿಗೆ ತಿಳಿತು, ನಮ್ಮ ಬಾಡಿಯಲ್ಲಿರೋ ಎಲ್ಲಾ ಆರ್ಗನ್ಸ್ ಎಂಡಿಂಗ್ಸ್, ನರ್ವ್ ಎಂಡಿಂಗ್ಸ್ ಎಲ್ಲ ಹಸ್ತದಲ್ಲಿ ಮತ್ತೆ ಪಾದದಲ್ಲಿ ಎಂಡ್ ಆಗ್ತಿತ್ತು. ಸೊ ಅವ್ರೇನ್ ಮಾಡಿದ್ರು, ಸ್ವಲ್ಪ ಸ್ಟಡಿ ಮಾಡಿ ಇಲ್ಲಿ ಪಾಯಿಂಟ್ಸ್ ನ ಹುಡುಕಿ ಕರೆಸ್ಪಾಂಡೆನ್ಸ್ ಪಾಯಿಂಟ್ಸ್ ಅಂತ ತಂದ್ರು. ಸೊ ಏನಾದ್ರು ಪೇನ್ ಆದ್ರೆ ಇಲ್ಲ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನಮ್ಮ ಬಾಡಿಲಿ ಇಲ್ಲಿ ಟ್ರೀಟ್ಮೆಂಟ್ ಕೊಡೋ ತರ ಅವರು ಪಾಯಿಂಟ್ಸ್ ನ ಹುಡುಕೊಂಡ್ರು. ಇದನ್ನ ಸುಜೋಗ್ ಥೆರಪಿ ಅಂತ ಕರೆದ್ರು. ಈಗ ಅದನ್ನೇ ಬಹಳಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಅಂಡ್ ಇಟ್ ಈಸ್ ಲಿಟಲ್ ಅಡ್ವಾನ್ಸ್ ಮೆಥಡ್. ಈಗ ಇಲ್ಲಿ ಹೇಗೆ ನಾವು ಪ್ರೆಸ್ ಮಾಡೋದು, ಇಲ್ಲೂ ಮಾಡ್ಕೋಬಹುದು, ಆಗತ್ತೆ. ಬಟ್ ಇನ್ನೊಂಚೂರು ನಾನು ಹೇಳ್ದಂಗೆ ಅಡ್ವಾನ್ಸ್ ಲೆವೆಲ್ ಆಯ್ತಲ್ಲ, ಈಗ ಅವರು ಇಲ್ಲಿ ಮ್ಯಾಗ್ನೆಟ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನೋಡಿ, ಮ್ಯಾಗ್ನೆಟ್ಸ್ ಈ ತರ ಇರುತ್ತೆ, ಚಿಕ್ಕ ಚಿಕ್ಕ ಮ್ಯಾಗ್ನೆಟ್ಸ್. ಇದು ಇಲ್ಲಿ ಒಂದ್ ಕಡೆ ಎಲ್ಲೋ ಇರುತ್ತೆ, ಒಂದ್ ಕಡೆ ವೈಟ್ ಇರುತ್ತೆ. ಇದು ಒಂಥರ ಎನರ್ಜಿನ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಮಾಡ್ತಾರೆ. ಈಗ ಈ ಮ್ಯಾಗ್ನೆಟ್ಸ್ ನ ಇಟ್ಟು ಪೇಪರ್ ಟೇಪ್ ಅಂತ ಇಲ್ಲಿರುತ್ತೆ ನೋಡಿ, ಇದು ಪೇಪರ್ ಟೇಪ್ ಅಂತ, ಇದು ಸರ್ಜಿಕಲ್ ಟೇಪ್ ಅಂತಾನು ಹೇಳ್ತಾರೆ. ಮೆಡಿಕಲ್ ಶಾಪ್ ಅಲ್ಲಿ ಸಿಕ್ಕತ್ತೆ ನಿಮ್ಗಿದ್ದು. ಸೊ ಇದ್ರೊಳಗಡೆ ಈ ಮ್ಯಾಗ್ನೆಟ್ಸ್ ನ ಇಟ್ಬಿಟ್ಟು ನಾವು ಕೈ ಮೇಲೆ ಯಾವುದೇ ಪ್ರಾಬ್ಲಮ್ಗಾಗ್ಲಿ ಟ್ರೀಟ್ಮೆಂಟ್ ನ ತಗೊಳ್ತೀವಿ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, ಇದು ಹೇಗಪ್ಪ ತಗೊಳ್ಳೋದು, ಹೆಂಗ್ ವರ್ಕ್ ಆಗತ್ತೆ, ಯಾರ್ಯಾರು ತಗೋಬಹುದು ಅಂತ. ವೀಕ್ಷಕರೇ, ಇದು ಎಲ್ಲಾ ಪ್ರಾಬ್ಲಮ್ಗೂ ಇಲ್ಲಿ ಟ್ರೀಟ್ಮೆಂಟ್ ಇದೆ, ಎಕ್ಸೆಪ್ಟ್ ಫಾರ್ ಸರ್ಜರೀಸ್ ಏನು ನಾವು ಮಾಡಕ್ಕಾಗಲ್ಲ. ಆದ್ರೆ ಸರ್ಜರಿನ ನಾವು ಅವಾಯ್ಡ್ ಮಾಡ್ಬೋದು. ಮತ್ತೆ ಯಾರ್ಯಾರು ಹಾಕೋಬಹುದು, 3 years ಮಗುವಿಂದ 100 years ಓಲ್ಡ್ ವರ್ಗುನು ಈ ಟ್ರೀಟ್ಮೆಂಟ್ ತಗೋಬಹುದು. ಇದು ತುಂಬಾನೇ ಸೇಫ್ ವೀಕ್ಷಕರೇ. ನೋಡಿ, ಈಗ ಅಲೋಪತಿಗೆ ಹೋದ್ರೆ ಅದು ಟ್ಯಾಬ್ಲೆಟ್ ತಗೊಂಡ್ರೆ ನಿಮ್ಗೊಂದು 10 ನಿಮಿಷ 15 ನಿಮಿಷದಲ್ಲೇ ತುಂಬಾ ರಿಲೀಫ್ ಸಿಕ್ಬಿಡತ್ತೆ. ಆದ್ರೆ ಸೈಡ್ ಎಫೆಕ್ಟ್ಸ್ ಎಷ್ಟಿರತ್ತೆ ಅಲ್ವಾ? ಆದ್ರೆ ನಮ್ ಟ್ರೀಟ್ಮೆಂಟ್ ಅಲ್ಲಿ ಆ ತರ ಇಲ್ಲ, ಸ್ವಲ್ಪ ನಿಧಾನ ಆಗ್ಬೋದು, ಬಟ್ ನಿಮ್ಗೆ ಸೇಫ್ ಅಂಡ್ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕತ್ತೆ ಇದ್ರಲ್ಲಿ. ಯಾಕೆಂದ್ರೆ ನಾವೆಲ್ಲ ಟ್ರೀಟ್ಮೆಂಟ್ ಕೊಡೋದು ರೂಟ್ ಕಾಸ್ ಇಂದಾನೆ ನಾವ್ ಅದಕ್ಕೆ ಟ್ರೀಟ್ಮೆಂಟ್ ನ ಕೊಡ್ತೀವಿ. ಮತ್ತೆ ತುಂಬಾ ಸಿಂಪಲ್, ಇದು ಯಾರ ಮೇಲೂ ಡಿಪೆಂಡ್ ಆಗೋ ಕೆಲಸನೇ ಇಲ್ಲ, ನಾವೇ ಹಾಕೋಬಹುದು. ನೋಡಿ, ನಮ್ಮ ಹತ್ರ ಬಂದಾಗ ನಾವೊಂದು ಚಾರ್ಟ್ ಕೊಡ್ತೀವಿ. ಏನೋ ಒಂದು ಪ್ರಾಬ್ಲಮ್ ಬಂದಿದ್ದೀರಾ ಅಂತ ಇಟ್ಕೊಳ್ಳಿ, ಒಂದು ಚಾರ್ಟ್ ಕೊಡ್ತೀವಿ. ಆ ಪಾಯಿಂಟ್ಸ್ ನ ನಾವು ತೋರಿಸ್ಕೊಡ್ತೀವಿ, ಎಲ್ಲಿ ಲೊಕೇಟ್ ಮಾಡಬೇಕು, ಹೇಗೆ ಹಾಕೋಬೇಕು ಅಂತ. ನೀವೇ ಸಿಂಪಲ್ ಆಗಿ ಮನೇಲಿ ಕುತ್ಕೊಂಡು ಹಾಕೋಬಹುದು, ಯಾರ ಮೇಲೂ ಡಿಪೆಂಡ್ ಮಾಡೋ ಕೆಲಸ ಇಲ್ಲ. ಅದು ಬೇರೆ, ನಾವು ಹೇಳೋದು 6 to 8 hours ಮಿನಿಮಮ್ ಇರ್ಬೇಕು ಮ್ಯಾಗ್ನೆಟ್ಸ್ ಅಂತ. ಯಾರು ಆಗ್ಲಿ ಒಂದ್ 6 hour ಮಲ್ಕೊಂತೀರಾ ಅಲ್ವಾ? ಸೊ ಆದಷ್ಟು ನಾವು ರೆಕಮೆಂಡ್ ಮಾಡ್ತೀವಿ, ನೈಟ್ ಅಲ್ಲಿ ಹಾಕೊಂಡ್ ಮಲ್ಕೊಂಡ್ಬಿಡಿ, ಬೆಳಿಗ್ಗೆ ಎದ್ದು ಪೇಪರ್ ಟೇಪ್ ನ ಬಿಸಾಕ್ಬಿಡೋದು. ಈ ಮ್ಯಾಗ್ನೆಟ್ಸ್ ಎಲ್ಲ ವಾಪಸ್ ಈ ತರ ಬಾಕ್ಸ್ ಕೊಂದು ಹಾಕೊಂಡು ಇಟ್ಬಿಟ್ರೆ ನೋಡಿ, ಈ ತರ ಒಂದಕ್ಕೊಂದು ಅದು ನೋಡಿ, ಈ ತರ ಒಂದಕ್ಕೊಂದು ಅದು ಚಾರ್ಜ್ ಆಗ್ಬಿಡತ್ತೆ. ನೆಕ್ಸ್ಟ್ ಡೇಗೆ ನಿಮ್ಮ ಟ್ರೀಟ್ಮೆಂಟ್ಗೆ ಮ್ಯಾಗ್ನೆಟ್ಸ್ ರೆಡಿ. ಈ ಮ್ಯಾಗ್ನೆಟ್ಸ್ ಲೈಫ್ ಲಾಂಗ್ ಯೂಸ್ ಮಾಡಬಹುದು. ಒಂದೇ ಕಂಡೀಷನ್ ಏನು ಅಂದ್ರೆ, ಒಬ್ಬರದೊಬ್ಬರು ಯೂಸ್ ಮಾಡಬಾರ್ದು, ಪರ್ಸನಲ್ ಆಗತ್ತೆ. ಈಗ ನೀವ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಆಗತ್ತೆ, ಬೇರೆಯವ್ರು ಯೂಸ್ ಮಾಡಿದ್ರೆ ಬೇರೆಯವ್ರಿಗಾಗತ್ತೆ.
ಈಗ ನಾನು ಮಕ್ಕಳಿಗೇನು ಹೇಳ್ದೆ, ಏನೋ ಸ್ವಲ್ಪ ದೊಡ್ಡವ್ರಿಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇರತ್ತೆ, ಮಕ್ಕಳಿಗೆ ಅಂತ ಹೇಳ್ದೆ. ಮಕ್ಕಳಿಗೆ ಏನಪ್ಪಾ ಇರ್ಬೋದು, ಅಯ್ಯೋ ಪರವಾಗಿಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಮಕ್ಕಳಿಗೆ ನಾವು ಈ ಮ್ಯಾಗ್ನೆಟ್ಸ್ ನ ಸಜೆಸ್ಟ್ ಮಾಡೋದಿಲ್ಲ. ಅಂದ್ರೆ 10 years ಅಬವ್ ಇದ್ರೆ ಮಾತ್ರ ಮ್ಯಾಗ್ನೆಟ್ಸ್ ಹಾಕೊಳ್ಳಿ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ಅವ್ರಿಗೆ ಮೇಥಿ ಸೀಡ್ ಇರುತ್ತಲ್ವಾ, ಅದನ್ನ ಈ ಪೇಪರ್ ಟೇಪ್ ಮೇಲೆ ಇಟ್ಟು ನಾವು ಆ ಪರ್ಟಿಕ್ಯುಲರ್ ಪಾಯಿಂಟ್ಗೆ ಹಾಕ್ತಿವಿ. ಮತ್ತೆ ವೀಕ್ಷಕರೇ, ಇವ್ರಿಗೆ ಏನಿರ್ಬೋದು ಅಂತ ನೀವು ಯೋಚನೆ ಮಾಡ್ತಿದ್ರಲ್ವಾ, ನೋಡಿ ಇವ್ರಿಗೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇರ್ಬೋದು, ಮೆಮೊರಿ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಆಪಿಟೈಟ್ ಸರಿಗಿಲ್ದೆ ಇರ್ಬೋದು. ಅಂದ್ರೆ ಹೇಳ್ತೀರಲ್ವಾ, ಸರಿ ತಿನ್ನಲ್ಲ ಮಗು, ಏನೂ ಹಾಲು ಕುಡಿದ್ಬಿಟ್ಟು ಹೋಗ್ಬಿಡತ್ತೆ ಅಂತ. ಇದಲ್ದೆ ಸ್ಟೇಜ್ ಫಿಯರ್, ಎಕ್ಸಾಮ್ ಫಿಯರ್, ಈ ತರ ಎಷ್ಟೋ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇರುತ್ತೆ. ನಾವ್ ಅದನ್ನ ರೆಕಾಗ್ನೈಸೇ ಮಾಡಿರಲ್ಲ ಈ ಮಗುಗೆ ಈ ತರ ಇದೆ ಅಂತ. ಸೊ ಈ ತರ ಪ್ರಾಬ್ಲಮ್ಸ್ಗೂ ಕೂಡ ನಾವು ಆಕ್ಯುಪ್ರೆಷರ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ನೋಡಿ, ದೊಡ್ಡವ್ರಿಗೆ ಕಾನ್ಸ್ಟಿಪೇಷನ್ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಶಿಯಾಟಿಕಾ ಪೇನ್ ಇರ್ಬೋದು, ಇಲ್ಲ ಸಿಂಪಲ್ ಆಗಿ ಡೈಜೆಷನ್ ಪ್ರಾಬ್ಲಮ್ ಇರ್ಬೋದು. ಸೊ ಯಾವುದೇ ತರ ಪ್ರಾಬ್ಲಮ್ ಇರ್ಲಿ ವೀಕ್ಷಕರೇ, ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ. ಸೊ ಈಗ ನಾನು ಹೇಳ್ದೆ, ಎಲ್ಲ ನರ್ವ್ ಎಂಡಿಂಗ್ಸ್ ನಮ್ ಕೈ ಕಾಲಲ್ಲಿದೆ ಅಂತ. ಈಗ ಯಾವ್ದಾದ್ರು ಆರ್ಗನ್ ವೀಕ್ ಆದ್ರೆ, ಇಲ್ಲ ಸರಿ ಫಂಕ್ಷನ್ ಮಾಡಿಲ್ಲ ಅಂದ್ರೆ ನಮಗ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬರುತ್ತೆ. ಈಗ ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಇಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ನೀವ್ ಅನ್ಕೊಳ್ತಾ ಇರ್ಬೋದಲ್ಲ. ನಾನು ಹೇಳ್ದಂಗೆ ನರ್ವ್ ಎಂಡಿಂಗ್ಸ್ ಇರುತ್ತೆ ಅಲ್ವಾ, ಇದನ್ನ ನಾವು ಚಾನಲ್ಸ್ ಅಂತಾನು ಕರಿತೀವಿ. ಸೊ ಚಾನಲ್ಸ್ ಯಾವಾಗ ಬ್ಲಾಕ್ ಆಗುತ್ತೋ ಆಗ ನಿಮ್ಗೆ ಪ್ರಾಬ್ಲಮ್ ಅನ್ನೋದು ಶುರುವಾಗತ್ತೆ. ಸೊ ನಾವ್ ಈ ಮ್ಯಾಗ್ನೆಟ್ಸ್ ಎಲ್ಲ ಹಾಕಿ ಚಾನಲ್ಸ್ ಅಲ್ಲಿರೋ ಬ್ಲಾಕೇಜ್ ನ ನಾವು ಕ್ಲಿಯರ್ ಮಾಡ್ತೀವಿ. ಅವಾಗ ಆರ್ಗನ್ ಚೆನ್ನಾಗಿ ಫಂಕ್ಷನ್ ಮಾಡಿ ನಿಮ್ಗೆ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಬರುತ್ತೆ. ನಮ್ಮ ಬಾಡಿಯಲ್ಲಿ ವೀಕ್ಷಕರೇ 12 ಮೆರಿಡಿಯನ್ಸ್ ಇರುತ್ತೆ, ಪ್ಲಸ್ 2 ಸಪೋರ್ಟಿಂಗ್ ಇಲ್ಲ ಕನೆಕ್ಟಿಂಗ್ ಮೆರಿಡಿಯನ್ಸ್ ಅಂತಾನು ಹೇಳ್ಬೋದು. ಸೊ ಇದೇ ಮೇನ್ ಚಾನೆಲ್ಸ್ ಮೂಲಕ ನಾವು ಪೂರ್ತಿ ಬಾಡಿಲಿ ಯಾವುದೇ ಪ್ರಾಬ್ಲಮ್ಗಾಗ್ಲಿ ಟ್ರೀಟ್ಮೆಂಟ್ ನ ಕೊಡ್ತೀವಿ ನಾವು. ಹೋಪ್ ನಿಮ್ಗೆ ನಾನು ಸಾಕಷ್ಟು ಕವರ್ ಮಾಡಿದೀನಿ ಅಂತ ಅನ್ಸುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನೀವು ನನ್ನ ಚಾನೆಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಬಹುದು. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ನೀವು ಕ್ಲಿಕ್ ಮಾಡಿ. ಸೊ ನಿಮ್ಗೆ ನಾನು ಹಾಕೋ ಪ್ರತಿ ಒಂದು ನ್ಯೂ ವಿಡಿಯೋಗಳು ನೋಟಿಫಿಕೇಶನ್ ಬರುತ್ತೆ. ಈಗಾಗಲೇ ನಾನು ಆಲ್ಮೋಸ್ಟ್ 150+ ವಿಡಿಯೋಸ್ ಆಗಿದೆ, ನೀವು ಅದನ್ನ ನೋಡಬಹುದು. ಪ್ಲಸ್ ಅದ್ರಲ್ಲಿ ಏನಾದ್ರು ಡೌಟ್ ಇದೆ ಅಂದ್ರೆ ಐ ಆಮ್ ಆಲ್ವೇಸ್ ಅವೈಲಬಲ್. ನೀವು ನನ್ನ ಕ್ಲಿನಿಕ್ಗೆ ವಿಸಿಟ್ ಮಾಡಬಹುದು. ಇಲ್ಲ ಅಂತಂದ್ರೆ ನನ್ನ ಫೋನ್ ನಂಬರ್ ಇರುತ್ತಲ್ವಾ, ಅದಕ್ಕೆ ಕಾಲ್ ಮಾಡಿ ನಿಮ್ಗೆ ಏನ್ ಡೌಟ್ ಇದ್ರೂ ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು.